ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪಾಲಿಟಿಕ್ಸ್ 09 ಬಂಧುಗಳೇ. ಇವತ್ತು ನಾವು ಹಿಂದೆಂದೂ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ದೊಡ್ಡ ಹಗರಣವೊಂದು ಇವತ್ತು ನಡೆಯಲು ನಾವು ಅವಕಾಶ ಮಾಡಿಕೊಟ್ಟಂತಾಗಿದೆ. ಬಂಧುಗಳೇ, ಇವತ್ತು ಕರ್ನಾಟಕ ಸರ್ಕಾರ ಏನಿದೆ, ಜಿಂದಾಲ್ ಕಂಪನಿಗೆ 3,000ಕ್ಕಿಂತ ಹೆಚ್ಚು ಎಕರೆ ಜಮೀನನ್ನು ಬಿಟ್ಟುಕೊಡ್ತಾ ಇದೆ. ಅದು ಯಾವ ರೇಟ್ಗೆ ಬಿಟ್ಟುಕೊಡ್ತಾ ಇದೆ ಅಂದರೆ, ಸುಮಾರು 2,000 ಎಕರೆ ಜಾಗವನ್ನು ಕೇವಲ 1,20,000ಕ್ಕೆ, ಹಾಗೆ ಇನ್ನುಳಿದ 1,000ಕ್ಕಿಂತ ಹೆಚ್ಚು ಜಮೀನನ್ನು ಕೇವಲ 1 ಲಕ್ಷ ರೂಪಾಯಿಗೆ ಬಿಟ್ಟುಕೊಡ್ತಾ ಇದೆ. ಬಂಧುಗಳೇ, ಇದನ್ನೆಲ್ಲ ಮೇಲ್ನೋಟದಿಂದ ನೋಡಿದರೂ ಕೂಡ ಇದು ದೊಡ್ಡ ಹಗರಣ ಅಂತ ಗೊತ್ತಾಗುತ್ತೆ. ಕರ್ನಾಟಕದ ಯಾವುದೇ ಭಾಗದಲ್ಲಿ, ಯಾವುದೇ ಹಿಂದುಳಿದ ಪ್ರದೇಶದಲ್ಲಿ ಕೂಡ 1 ಲಕ್ಷಕ್ಕೆ 1 ಎಕರೆ ಜಮೀನು ಎಲ್ಲಿ ಸಿಗಲು ಸಾಧ್ಯವಿಲ್ಲ. ಬಂಧುಗಳೇ, ಈ ಹಿಂದೆ BJP JDS ಮೈತ್ರಿ ಸರ್ಕಾರ ಇದ್ದಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದರು. ಆ ಕ್ಷಣದಲ್ಲೇ ಈ ಭೂಮಿಯನ್ನು ಜಿಂದಾಲ್ ಕಂಪನಿಗೆ ಬಿಟ್ಟುಕೊಡಲು ನಿರ್ಧಾರ ಮಾಡಿದರು. ಆದರೆ ಆಗ ಕಾಂಗ್ರೆಸ್ ಪಕ್ಷ ಕಟುವಾಗಿ ಇದನ್ನು ವಿರೋಧಿಸಿತ್ತು. ಬಂಧುಗಳೇ, ತದನಂತರ 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಾಗ ಅವರು ಕೂಡ ಈ ಭೂಮಿಯನ್ನು ಜಿಂದಾಲ್ ಕಂಪನಿಗೆ ಕೊಡೋಕೆ ನಿರ್ಧಾರ ಮಾಡಿದರು. ಆದರೆ ಆ ಸಮಯದಲ್ಲಿ BJP JDS ಎರಡೂ ಪಕ್ಷಗಳು ಸೇರಿ ಇದಕ್ಕೆ ಕಟುವಾಗಿ ವಿರೋಧ ಮಾಡಿತು. ತದನಂತರ 2018ರಲ್ಲಿ ಏನು ಅಸ್ತಿತ್ವಕ್ಕೆ ಬಂತು, JDS ಮತ್ತು ಕಾಂಗ್ರೆಸ್ ಸರ್ಕಾರ ಜಂಟಿ ಪಕ್ಷಗಳ ಅಧಿಕಾರ. ಆ ಸಮಯದಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದರು. ಆವಾಗ ಕುಮಾರಸ್ವಾಮಿಯವರು ಜಿಂದಾಲ್ ಕಂಪನಿಗೆ ಈ ಭೂಮಿಯನ್ನು ಕೊಡಬೇಕಂತ ನಿರ್ಧಾರ ಮಾಡಿದರು. ಆ ಕ್ಷಣದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ತುಂಬ ದೊಡ್ಡ ಹೋರಾಟವನ್ನು ಮಾಡಿದರು. ಅಂದರೆ ವಿಧಾನಸೌಧದಲ್ಲೇ ಒಂದು ರಾತ್ರಿಯನ್ನು ಕಳೆದು ಅಹೋರಾತ್ರಿ ಧರಣಿಯನ್ನು ಮಾಡಿದರು. ಆದರೆ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಜಿಂದಾಲ್ ಕಂಪನಿಗೆ ಆ ಭೂಮಿಯನ್ನು ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಆದರೆ ಈ ಸದ್ಯದಲ್ಲೇ JDS ಮತ್ತು BJP ಎರಡೂ ಜಂಟಿ ಪಕ್ಷಗಳು ಸೇರಿ ಈ ನಿರ್ಧಾರಕ್ಕೆ ತುಂಬ ಕಟುವಾಗಿ ವಿರೋಧ ಮಾಡ್ತಾಯಿದೆ. ಆದರೆ ಈ ಕ್ಷಣದಲ್ಲಿ ನಮ್ಮ ಗೃಹ ಮಂತ್ರಿಯಾಗಿದ್ದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಈ ನಿರ್ಧಾರಕ್ಕೆ ಒಂದು ಸಮಜಾಯಿಷಿ ಉತ್ತರವನ್ನು ಕೊಡ್ತಾರೆ. ಅದೇನೆಂದರೆ, ಹಿಂದೆ BJP ಸರ್ಕಾರ ಇದ್ದಾಗ ಕೆಲವೊಂದು ಪ್ರಶ್ನೆಗಳಿಗೆ ನಮಗೆ ಸೂಕ್ತವಾದ ಉತ್ತರವನ್ನು ನೀಡಿರಲಿಲ್ಲ. ಅದಕ್ಕೆ ನಾವು ಆಗ ಅದನ್ನು ವಿರೋಧ ಮಾಡಿದ್ವಿ. ಆದರೆ ಈಗ ನಾವೆಲ್ಲ ನಮಗೆ ಬಗೆಹರಿದು ನಮಗೆ ಕನ್ಫರ್ಮ್